ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಗಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನಾನು ಎಲ್ಲರೂ ಇಷ್ಟಪಡ್ತಕ್ಕಂಥ ಕಾರ್ಚಿಕಾಯಿ ಪಲ್ಯ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿರಿ. ನಾನಿವತ್ತು ಈ ಥರ ಕಾರ್ಚಿಕಾಯಿ ಅಂತ ಇದ್ರದ್ದು ಪಲ್ಯ ಯಾವ ಥರ ಮಾಡೋದಂತ ತೋರಿಸ್ತೀನಿ. ಇದು ನಮ್ಮ ಬಳ್ಳಾರಿ, ಕೊಪ್ಪಳ, ಹೊಸಪೇಟೆ ಕಡೆ ಎಲ್ಲ ಜಾಸ್ತಿ ಸಿಗ್ತಾವ. ಇದ್ರದ್ದು ಪಲ್ಯ ತಿನ್ನೋದ್ರಲ್ಲಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ನಮ್ಮ ದೇಹದಲ್ಲಿರ್ತಕ್ಕಂಥ ಕಿಡ್ನಿ ಸ್ಟೋನ್ ಅವೆಲ್ಲನೂ ಇದು ಕಡಿಮೆ ಮಾಡುತ್ತಾ. ಈಗ ಈ ಪಲ್ಯ ಯಾವ ಥರ ಮಾಡೋದಂತ ನಾನು ತೋರಿಸ್ತೀನಿ. ಈ ಥರ ಕಾರ್ಚಿಕಾಯಿ ನೀವು ಮಾರ್ಕೆಟಲ್ಲಿ ಸಿಕ್ಕರೆ ತೊಗೊಳ್ರಿ. ತೊಗೊಂಡು ನೀಟಾಗಿ ಸೋಸ್ರಿ. ಈ ಥರ ಓಲಿರ್ತಾವೆ, ಈ ಥರ ಓಲಿರೋವಿದ್ರೆ ತೆಗೆದು ಬಿಸಾಕ್ರಿ. ಇವನ್ನ ಈ ಥರ ಕಾರ್ಚಿಕಾಯಿ ಈ ಥರ ತುಂಬು ಮತ್ತು ಕಡ್ಡಿ ಇರುತ್ತೆ. ಇದನ್ನು ನೀಟಾಗಿ ನೀವು ಈ ಕಡೆನೂ ತೆಗೆದು ಈ ಕಡೆನೂ ತೆಗೆದು ಈ ಥರ ಸೋಸಿ ಇಟ್ಕೋಬೇಕು. ಈಗ ನಾನು ಸೋಸಿಟ್ಟಿದ್ದೀನಿ. ಇದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳಿತೀನಿ. ಇಲ್ಲಾಂದರೆ ಇದು ಸ್ವಲ್ಪ ಜಾಸ್ತಿ ಬಳ್ಳಿನೇ ನೆಲಕ್ಕಿರುತ್ತಿದ್ದು. ಬಳ್ಳಿ ನೆಲಕ್ಕಿರೋದ್ರಿಂದ ಮಣ್ಣೆಲ್ಲ ಇಲ್ಲ ಇದೆ ನೋಡ್ರಿ, ಈ ಥರ ಮಣ್ಣೆಲ್ಲ ಹತ್ಕೊಂಡಿರುತ್ತೆ. ಇದು ನೀಟಾಗಿ ಮಣ್ಣು ಉಸುಗೆಲ್ಲ ಹೋಗ್ಲಿ ಅಂತ ಒಂದು 2-3 ಸಲ ನೀಟಾಗಿ ತೊಳಿತೀನಿ ನಾನು. ಹಿಂಗೆ ಒಂದು ಸ್ವಲ್ಪ ನೀವು ನೀರಲ್ಲಿ ಒಂದು 5 ನಿಮಿಷ ತನಕ ಇದನ್ನ ಬಿಡ್ರಿ. ಬಿಡೋದ್ರಲ್ಲಿಂದ ಇದಕ್ಕೆ ಹತ್ತಿರ್ತಕ್ಕಂಥ ಮಣ್ಣೆಲ್ಲ ನೀರಲ್ಲಿ ಇಳಿಯುತ್ತೆ. ಆ ಥರ ನೀವು 5 ನಿಮಿಷ ಬಿಟ್ಟಮೇಲೆ ಈ ಥರ ನೀಟಾಗಿ ಸ್ವಲ್ಪ ಕೈ ಆಡಿಸಿ ಒಂದು 2-3 ಸಲ ನೀವು ನೀಟಾಗಿ ತೊಳ್ಕೊಳ್ರಿ. ಈಗ ನಾನು 5 ನಿಮಿಷ ಬಿಟ್ಟು ಈಗ ತೊಳಿತಾ ಇದ್ದೀನಿ. ಈಗ ನಾನು ನೀರೆಲ್ಲ ತಗೊಂಡಿನಿ 2 ಸಲ ತೊಳೆದು. ಈ ಥರ ಹಿಂಗೆ ನೀರು ಬಿಟ್ಟು ನೀವು ಸ್ವಲ್ಪ ಇದರಲ್ಲಿ ನೀರು ಹಾಕಿನೇ ಈ ಥರ ಕಾರ್ಚಿಕಾಯಿನ ನೀರಿಂದ ಈ ಥರ ಮೇಲಕ್ಕೆ ಎತ್ಕೊಳ್ರಿ. ಯಾಕಂದರೆ ಕೆಳಗಡೆ ಉಸುಗಂಥದ್ದು ಇದ್ದದ್ದೆಲ್ಲ ಮಣ್ಣಂಥದ್ದು ಕೆಳಗಡೆ ಇಳಿಯುತ್ತೆ. ಈ ಥರ ಮಾಡಿಕೊಂಡು ಒಂದು ಬಿಳೆ ಬಟ್ಟೆ ಇದ್ದರೆ, ಇಲ್ಲ ಯಾವುದಾದ್ರೂ ನಿಮಗೆ ಕಾಟನ್ ಬಟ್ಟೆ ಇದ್ದರೆ ಅದ್ರ ಮೇಲೆ ಹಾಕ್ಕೊಳ್ರಿ. ಒಂದು ಸ್ವಲ್ಪ ನೀರೆಲ್ಲ ಹೀರ್ಕೊಳುತ್ತೆ. ನೀರೆಲ್ಲ ಹೀರ್ಕೊಂಡ್ಮೇಲೆ ನಾವು ಪಲ್ಯ ಮಾಡಿದರೆ ಚೆನ್ನಾಗಿ ಅನಿಸುತ್ತೆ. ಇಲ್ಲ ನಾವು ಹೀಗೆ ಮಾಡೋಕ್ಕೆ ಹೋದ್ರೆ ಸ್ವಲ್ಪ ನೀರು ಅನಿಸುತ್ತೆ, ಪಲ್ಯ ಟೇಸ್ಟ್ ಚೆನ್ನಾಗಾಗಲ್ಲ. ನೋಡಿರಿ, ನಾನೀಗ 2-3 ಸಲ ತೊಳೆದ್ರೂ ಈ ಥರ ಕೆಳಗಡೆ ಮಣ್ಣು ಮತ್ತು ಗಲೀಜು ಅಂಥದ್ದು ಇರುತ್ತೆ. ಅದಕ್ಕಂತಲೇ ನೀವು ಪೂರ್ತಿ ನೀರೆಲ್ಲ ಬಸ್ಕೊಬೇಡ್ರಿ. ಈ ಥರ ನೀರು ಹಾಕಿ ನೀವು ತಕ್ಕೊಳ್ರಿ. ಈ ಥರ ಎಲ್ಲ ಬರುತ್ತೆ. ಇದನ್ನು ಚಲ್ಕೊಂಬಿಡ್ರಿ. ಈ ಥರ ಸ್ವಲ್ಪ ಬಟ್ಟೆ ಮೇಲೆ ಈ ಥರ ಹರಡ್ಕೊಂಡು ಒಂದು 5 ನಿಮಿಷ ಬಿಡ್ರಿ. ನೀರೆಲ್ಲ ಹೀರ್ಕೊಳ್ಳುತ್ತೆ ಬಟ್ಟೆ. ಹೀರ್ಕೊಂಡ್ಮೇಲೆ ನಾವು ಇದನ್ನು ಪಲ್ಯ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಈ ಥರ 5 ನಿಮಿಷ ಆದಮೇಲೆ ಸ್ವಲ್ಪ ಇವೆಲ್ಲ ನೀರೆಲ್ಲ ಹೀರ್ಕೊಂಡಿರ್ತಾವೆ. ಈ ಥರ ಒಂದು ಬಾಣಲಿಗೆ ಹಾಕ್ಕೊಳ್ರಿ. ಈಗ ಇವನ್ನ ಚೆನ್ನಾಗಿ ಹುರ್ಕೊಳಂಬ್ರಿ. ಈ ಥರ ಗ್ಯಾಸ್ ಹಚ್ಚಿ ಇವನ್ನ ಚೆನ್ನಾಗಿ ಹುರಿರಿ. ನೀವು ಚೆನ್ನಾಗಿ ಹುರಿದಿಲ್ಲ ಅಂದ್ರೆ ಪಲ್ಯ ಸ್ವಲ್ಪ ನಿಮಗೆ ವಿಷ ಅನಿಸುತ್ತೆ ಮತ್ತು ಕಹಿ ಆಗುತ್ತಾ. ಅದಕ್ಕಂತ ಇದನ್ನು ಚೆನ್ನಾಗಿ ಹುರ್ಕೊಳ್ರಿ ಕಾರ್ಚಿಕಾಯಿನ. ಈ ಥರ ಸ್ವಲ್ಪ ಈ ಥರ ಬಿಸಿ ಮಾಡಿಕೊಂಡು ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳಂಬ್ರಿ. ಈಗ ಈ ಥರ ಸ್ವಲ್ಪ ನಾವು ಹುರ್ಕೊಂಡ್ಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕಂಬ್ರಿ. ಈಗ 1 ಸ್ಪೂನಷ್ಟು ಈ ಥರ ಎಣ್ಣೆ ಹಾಕಿ ಇವೆಲ್ಲ ಚೆನ್ನಾಗಿ ನಾವು ಬೆಂಡೆಕಾಯಿ ಯಾವ ಥರ ಹುರಿತೀವಿ ನೋಡ್ರಿ, ಆ ಥರ ಹುರ್ಕೋಬೇಕು ಎಲ್ಲದನ್ನು ಪೂರ್ತಿಯಾಗಿ ನೀಟಾಗಿ ಹುರ್ಕೊಳಂಬ್ರಿ. ಈಗ ಎಣ್ಣೆ ಹಾಕಿನಲ್ಲ, ಹಿಂಗೆ ಸ್ವಲ್ಪ ಕೈ ಆಡಿಸ್ತಾ ಇರಂಬ್ರಿ. ಒಂದು 5 ನಿಮಿಷ ಹಿಂಗೆ ಹುರಿಯಂಬ್ರಿ. ಈಗ ನೋಡ್ರಿ, ಈಗ ಕಲರ್ ಸ್ವಲ್ಪ ಚೇಂಜ್ ಆಗ್ಯಾವ ನೋಡ್ರಿ. ಈ ಥರ ಹುರ್ಕೊಂಡ್ರೆ ನೀವು ಪಲ್ಯ ಟೇಸ್ಟ್ ಚೆನ್ನಾಗಾಗುತ್ತೆ. ಹುರಿಯೋದ್ರಲ್ಲಿ ಮಾತ್ರ ನೀಟಾಗಿ ಹುರ್ಕೋಬೇಕು. ನೀವು ಇದನ್ನೇನಾದರೂ ಸರಿ ಹುರಿದಿಲ್ಲ ಅಂದರೆ ನೀವು ಪಲ್ಯ ತಿನ್ನಬೇಕಾದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕಂತ ನೀಟಾಗಿ ಈ ಥರ ನೋಡ್ರಲ್ಲ ಕಲರು ಚೇಂಜ್ ಆಗಿದ್ದಾವೆ. ಈ ಥರ ಆದಮೇಲೆ ಇದನ್ನೊಂದು ಪ್ಲೇಟಿಗೆ ತೆಗೆದು ಇದೇ ಬಾಣಲಿಲೆ ನಾನು ಒಗ್ಗರಣೆ ಹಾಕೋದು ತೋರಿಸ್ತೀನಿ. ಈಗ ಇದನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಂಡ್ರಿ. ನಾನೀಗ ಇದೇ ಬಾಣಲಿಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ.
ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೋಣ. ಈಗ ನಾನು ಸ್ವಲ್ಪ ಸಾಸಿವೆ ಹಾಕ್ತೀನಿ. ಸ್ವಲ್ಪ ಜೀರಿಗೆ ಹಾಕೊಂಡ್ರಿ. ಇವೆರಡು ಸ್ವಲ್ಪ ಚಟಪಟ ಅನ್ನಲಿ. ಈಗ ಸ್ವಲ್ಪ ಚಟಪಟ ಅಂತ ಇದೆ. ಈಗ ನಾನು ಕರಿಬೇವನ್ನ ಹಾಕ್ತೀನಿ. ಈಗ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿನಿ. ಈ ಥರ ಬೆಳ್ಳುಳ್ಳಿ ಸುಲಿದಿರೋದನ್ನು ಹಾಕೋಣ. ನಾನೀಗ ಬೆಳ್ಳುಳ್ಳಿ ಜೊತೆಗೆ ನೀವು ಬರೀ ಬೆಳ್ಳುಳ್ಳಿ ಆದ್ರೂ ಹಾಕಿ ಒಗ್ಗರಣೆ ಹಾಕ್ಕೋಬೋದು, ಇಲ್ಲ ಅಂದರೆ ನೀವು ಉಳ್ಳಾಗಡ್ಡಿನೂ ಹಾಕ್ಬೋದು. ನಾನು ಎರಡನ್ನೂ ಹಾಕ್ತೀನಿ. ನಾನು ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಎರಡು ಸೇರಿಸಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಬರೀ ಬೆಳ್ಳುಳ್ಳಿ ಹಾಕಿನೂ ಹಾಕ್ಕೊಡ್ರಿ, ಇಲ್ಲ ಬರೀ ಉಳ್ಳಾಗಡ್ಡಿ ಹಾಕಿ ಆದ್ರೂ ಹಾಕ್ಕೋಬೋದು. ಎರಡು ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ನಮ್ಮ ಕಡೆ ಭಾಳ ಜನ ಇಷ್ಟಪಟ್ಟು ತಿಂತಕ್ಕಂಥ ಪಲ್ಯ. ಇದು ಯಾವಾಗಲೂ ಸಿಗಲ್ಲ, ಈ ಮಳೆ ಸೀಸನ್ನಲ್ಲಿ ಮಾತ್ರ ಸಿಗ್ತವೆ ಇವು ಕಾರ್ಚಿಕಾಯಿ. ಯಾವಾಗ ಬೇಕಂದರೆ ನಿಮ್ಗೆ ಅವಾಗ ಸಿಗಂಗಿಲ್ಲ, ಎಲ್ಲ ತರಕಾರಿ ಸಿಕ್ಕಂಗೆ. ಇದು ಸೀಸನ್ನಲ್ಲಿ ಸಿಗೋದಕ್ಕೆ ನಮ್ಮ ಕಡೆ ಜನ ಭಾಳ ಇಷ್ಟಪಟ್ಟು ಇದನ್ನೆಲ್ಲ ಪಲ್ಯ ರೊಟ್ಟೆ ಜೊತೆ ಮಾಡಿಕೊಂಡು ತಿಂತಾರೆ. ಇದು ಫ್ರೈ ಆಗೈತೆ ನೋಡಿರಿ. ಈಗ ಇದ್ರಾಗ ನಾನು ಹುರಿದಿರ್ತಕ್ಕಂಥ ಕಾರ್ಚಿಕಾಯಿನ ಸೇರಿಸ್ತೀನಿ. ನೀವು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಬಳಸ್ಬೇಡ್ರಿ, ಟೇಸ್ಟ್ ಚೆನ್ನಾಗಿರಲ್ಲ. ಹಸಿಮೆಣ್ಸಿನ್ಕಾಯಿ ಹಾಕಿದರೆ ಆದಷ್ಟು ನೀವು ಖಾರದ ಪುಡಿನ ಹಾಕಿದ್ರೇ ಚೆನ್ನಾಗಿರುತ್ತೆ. ಹೀಗೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ನಾನೀಗ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ತೀನಿ. ಒಂದು ಸ್ವಲ್ಪ ಅರಿಶಿನ ಹಾಕ್ತೀನಿ. ನೀವು ಇದೆಲ್ಲ ಹಾಕಿದ್ಮೇಲೆ 1-2 ಸೆಕೆಂಡ್ ಅಷ್ಟೇ ಬೇಯಕ್ಕೆ ಬಿಟ್ಟು ಆಫ್ ಮಾಡಿಬಿಡ್ರಿ. ಜಾಸ್ತಿ ಹೊತ್ತು ಬೇಯಿಸಿದ್ರೆ ಮತ್ತು ಉಳ್ಳಾಗಡ್ಡಿಯಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಟು ಇದು ಮತ್ತೆ ನೀರು ಅನಿಸುತ್ತೆ, ಪಲ್ಯ ಟೇಸ್ಟ್ ಅನಿಸಲ್ಲ. ಈ ಥರ ಸ್ವಲ್ಪ ಡ್ರೈ ಆಗಿದ್ರೇ ಇದು ಪಲ್ಯ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನೀವು ಮೊದಲಿಗೆ ಉಳ್ಳಾಗಡ್ಡಿನ ಚೆನ್ನಾಗಿ ಫ್ರೈ ಆದಮೇಲೆ ಕಾರ್ಚಿಕಾಯಿ ಹಾಕ್ಕೊಳ್ರಿ. ಅಂದರೆ ನೀವು ಕಾರ್ಚಿಕಾಯಿ ಹಾಕಿದ ತಕ್ಷಣ ಖಾರ ಉಪ್ಪು ಎಲ್ಲ ಹಾಕಿದ್ಮೇಲೆ ಬಂದ್ ಮಾಡ್ಬೋದು. ಈಗ 1-2 ಸೆಕೆಂಡ್ ನಾನು ಮುಚ್ಚಿಡ್ತೀನಿ. 1-2 ಸೆಕೆಂಡ್ ಅಷ್ಟೇ ಮುಚ್ಚಿಡೋಣ, ಭಾಳ ಹೊತ್ತು ಬಿಡೋದು ಬೇಡ. ಈಗ 2 ನಿಮಿಷ ಆಗಿದೆ. ಇದನ್ನ ಪ್ಲೇಟ್ ತೆಗೆದು ನೋಡೋಣ್ರಿ. ಈಗ ನೋಡಿರಿ, ಯಾವುದು ನೀರು ಬಿಟ್ಟಿಲ್ಲ. ನೀವು ಭಾಳ ಹೊತ್ತು ಬಿಟ್ಟರೆ ನೀರು ಬಿಟ್ಕೊಂಡ್ಬಿಡುತ್ತೆ, ಪಲ್ಯ ಟೇಸ್ಟ್ ಚೆನ್ನಾಗಿ ಅನ್ಸಲ್ಲ. ಈ ಥರ ಡ್ರೈ ಆಗೇ ಇರಲಿ. ಈ ನಮ್ಮ ರಾಯಚೂರು, ಕೊಪ್ಪಳ, ಹೊಸಪೇಟೆ, ಬಳ್ಳಾರಿ ಜನ ಎಲ್ಲ ಭಾಳ ಇಷ್ಟಪಟ್ಟು ತಿಂತಕ್ಕಂಥ ಕಾರ್ಚಿಕಾಯಿ ಪಲ್ಯ ಈ ಥರ ಮಾಡೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್. ಈಗ ಗ್ಯಾಸ್ ಬಂದ್ ಮಾಡಿ ಮುಚ್ಚಿಟ್ಕೊಳಮ್ರಿ.